ಫಿನ್ ಫ್ಯಾಕ್ಟ್ಸ್ಗೆ ತಮಗೆಲ್ಲರಿಗೂ ಸ್ವಾಗತ. ಸೋಮವಾರ ಯಾವ ರೀತಿಯಾಗಿತ್ತು ಮಾರ್ಕೆಟು, ಅದೇ ರೀತಿಯಾಗಿ ನಾಳೆ ನಿಫ್ಟಿನಲ್ಲಿ ಎಕ್ಸ್ಪೈರಿ ಯಾವ ರೀತಿಯಾಗಿರುತ್ತೆ ಹೋಗೋದು ಅಂತ ನೋಡೋಣ. ಮೊದಲನೇದಾಗಿ ಕ್ಷಮೆ ಇರಲಿ, ಯಾಕೆಂದರೆ ಶುಕ್ರವಾರದ ಫಿನ್ ಫ್ಯಾಕ್ಟ್ಸ್ನ ಮಾಡೋಕ್ಕೆ ಸಮಯನೇ ಆಗಲಿಲ್ಲ. ಈ ವಾರನೂ ಕೂಡ ಅದೇ ರೀತಿ ಇದೆ. ಈ ವಾರ ನಾನು ಪ್ರಯಾಣ ಕೂಡ ಮಾಡ್ತಾ ಇರ್ತೀನಿ, ನಾಳೆ ಲಭ್ಯ ಇರ್ತೀನಿ, ಆದರೆ ನಾಡಿದ್ದಿಂದ ನಾನು ಹೊರಗಡೆ ಇರ್ತೀನಿ. ಹಾಗಾಗಿ ಸಾಧ್ಯವಾದಾಗ ಟ್ಯಾಬ್ ಮೂಲಕ ಲ್ಯಾಪ್ಟಾಪಲ್ಲಿ ಸಿಗೋಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಟ್ಯಾಬ್ ಮೂಲಕ ಅಪ್ಡೇಟ್ ಕೊಡುವಂಥ ಪ್ರಯತ್ನವನ್ನು ಮಾಡ್ತೀನಿ. ಒಂದು ಸ್ಪೆಷಲ್ ವಿಡಿಯೋ ಮಾಡಬೇಕಾಗಿತ್ತು ಹೆವಿ ವೇಟ್ ಸ್ಟಾಕ್ಸ್ಗಳಲ್ಲಿ ಆಗ್ತಿರುವಂಥ ಟೈಮ್ ಕರೆಕ್ಷನ್ ಕುರಿತಾಗಿ. ಅದನ್ನು ಸಾಧ್ಯವಾದರೆ ರೆಕಾರ್ಡ್ ಮಾಡಿಟ್ಟು ಹೋಗಿರ್ತೀನಿ, ಇಲ್ಲಾಂದರೆ ಮುಂದಿನ ವಾರ ನೋಡೋಣಂತೆ. ಸೊ ಇವತ್ತು ಒಂದು ಇಂಟ್ರೆಸ್ಟಿಂಗ್ ಥಿಂಗ್ ಆಗಿದೆ ಅಲ್ವಾ, ಏನು ಕ್ಲೋಸಿಂಗ್ ಆಕ್ಷನ್ ಅಂತ ಏನು ನಡೀತಾ ಇತ್ತು, CAS ಕ್ಲೋಸಿಂಗ್ ಆಕ್ಷನ್ ಸೆಷನ್ ಅಂತ ಏನು ನಡೀತಾ ಇತ್ತು, ಅದರಲ್ಲಿ ಸಾಮಾನ್ಯವಾಗಿ ಮಾರ್ಕೆಟ್ ಮೇಲ್ಗಡೆನೇ ಕ್ಲೋಸ್ ಆಗುವಂಥ ಉದಾಹರಣೆಗಳನ್ನು ನಾವು ನೋಡ್ತಾ ಬಂದಿದ್ವಿ. ಆದರೆ ಫಾರ್ ದ ಫಸ್ಟ್ ಟೈಮ್ ನನಗೆ ನೆನಪಿರೋ ಹಾಗೆ, ಈಗ ಶುರುವಾಗಿದೆ, ಈಗ ಮೊನ್ನೆ ಆಗಸ್ಟ್ 3ರಿಂದ ಫಸ್ಟ್ ಟೈಮ್ ನನಗೇನೋ CAS ಅಲ್ಲಿ ಇವತ್ತು ನೆಗೆಟಿವ್ ಆಗಿ ಕ್ಲೋಸಿಂಗ್ ಆಯಿತು ಮಾರ್ಕೆಟು ಅಂತ ಅನಿಸ್ತಾ ಹೋಯಿತು. ಏನಿದು, ಹೇಗೆ ಸಾಧ್ಯ ಆಯಿತು ಇದು ಎಲ್ಲದನ್ನು ನೋಡ್ತಾ ಹೋಗೋಣಂತೆ. ಇವತ್ತು IT ಸೆಕ್ಟರ್ ಇವತ್ತಿನ ಟಾಪ್ ಲೂಸರ್ ಆಗಿದೆ. ಇವತ್ತು HCL ಅಲ್ಲಿ 2.57% ಕರೆಕ್ಷನ್ ಬಂದಿರೋದ್ರ ಮೂಲಕ ನಿಫ್ಟಿ 50 ಟಾಪ್ ಲೂಸರ್ ಆಯ್ತು. ಅದು TCS ಅಲ್ಲಿ 2%, ಇನ್ಫೋಸಿಸ್ ಅಲ್ಲಿ 2.51%, ಸನ್ಫಾರ್ಮಾದಲ್ಲಿ 2.49%. ಸೊ ಫಾರ್ಮಾ IT ಎರಡು ಸೇರ್ಕೊಂಡು ಇವತ್ತು, ಜೊತೆಗೆ FMCG ಸೆಕ್ಟರ್ ಕೂಡ ಕಂಪ್ಲೀಟ್ ಆಗಿ ರೆಡ್ ಆಗಿತ್ತು, ಮಾರ್ಕೆಟ್ನ ಡ್ರ್ಯಾಗ್ ಮಾಡ್ತಾ ಹೋಯಿತು. ಸೊ ಪಾಸಿಟಿವ್ ಆಗಿ ಇದ್ದಿದ್ದು ಅಂದರೆ ಅದು ಮೆಟಲ್ ಸೆಕ್ಟರು. ಹಿಂಡಾಲ್ಕೋ ಟಾಪ್ ಗೇನರ್ ಆಯಿತು ಇವತ್ತು, 1.98% ಅಪ್ ಬಂದಿರೋದ್ರ ಮೂಲಕ. ಟಾಟಾ ಸ್ಟೀಲು, HDFC ಲೈಫು ಇವೆಲ್ಲ ಟಾಪ್ ಗೇನರ್ಗಳಾಯಿತು. ಬ್ಯಾಂಕ್ ಆಲ್ಮೋಸ್ಟ್ ಫ್ಲಾಟ್ ಆಗಾಯಿತು, ಮಧ್ಯದಲ್ಲಿ ಒಂದು ತುಂಬ ಚೆನ್ನಾಗಿ ಮೇಲ್ಗಡೆ ತೊಗೊಂಡೋದ್ರು, ಆದರೆ ಕೊನೆ ಟೈಮಲ್ಲಿ ಮತ್ತೆ ಕೆಳಗಡೆ ಬೀಳಿಸಿದ್ದಾರೆ. ಅದನ್ನೆಲ್ಲ ನೋಡೋಣಂತೆ. ಅದೇ ರೀತಿಯಾಗಿ ನಿಫ್ಟಿ ನೆಕ್ಸ್ಟ್ 50 ಮಿಡ್ ಕ್ಯಾಪ್ಗಳು ಇವತ್ತು ಆ್ಯಕ್ಚುಲಿ ಔಟ್ ಪರ್ಫಾರ್ಮ್ ಮಾಡಿದ್ರು ಮಾರ್ಕೆಟ್ನ, ಆದರೂ ಕೂಡ ಓವರಾಲ್ ಮಾರ್ಕೆಟ್ ಪರ್ಫಾರ್ಮ್ ಮಾಡೋಕ್ಕಾಗಲಿಲ್ಲ, ಅಂದರೆ ಪಾಸಿಟಿವ್ ಕ್ಲೋಸಿಂಗ್ ಆಗಲಿಲ್ಲ, ಬಿಕಾಸ್ CAS ಅಲ್ಲೂ ಕೂಡ ಒಂದಿಷ್ಟು ಪ್ರೆಷರ್ ಬರ್ತಾ ಹೋಯಿತು. ಸೊ ಇವತ್ತು ನಾವು ನೋಡ್ತಾ ಬರೋದಾದ್ರೆ ಜಿಂದಾಲ್ ಸ್ಟೀಲ್ ಅನ್ಸುತ್ತೆ 2.25% ಅಪ್ ಬಂದಿರೋ ಮೂಲಕ ನಿಫ್ಟಿ ನೆಕ್ಸ್ಟ್ 50ಯ ಟಾಪ್ ಗೇನರ್ ಆಗಿದೆ. ಹಾಗೆಯೇ ಡಿಮಾರ್ಟಲ್ಲಿ 1.6%, ಅದಾನಿ ಎನರ್ಜಿ ಸೊಲ್ಯೂಷನ್ಸಲ್ಲಿ 1.66%, ಗೇಲಲ್ಲಿ 1.6%. ಇವೆಲ್ಲ ಇವತ್ತಿನ ಟಾಪ್ ಲೂಸರ್ ಆಗಿತ್ತು. ಪಿಡಿಲೈಟಲ್ಲಿ, ಟಾಟಾ ಕ್ಯಾಪಿಟಲಲ್ಲಿ ಒಂಥರ ಮಿಕ್ಸ್ಡ್ ಆಗಿದೆ ಇವತ್ತು. ಮಿಡ್ ಕ್ಯಾಪಲ್ಲಿ ಕೆಲವೊಂದರಲ್ಲಿ ಕರೆಕ್ಷನ್ ಬಂದಿದೆ, ಕೆಲವೊಂದರಲ್ಲಿ ಚೆನ್ನಾಗಿ ಬಂದಿದೆ, ಬಟ್ ಓವರಾಲ್ ನೋಡೋದಾದ್ರೆ ಮಿಡ್ ಕ್ಯಾಪ್ ಕಂಪ್ನಿಗಳು ಔಟ್ ಪರ್ಫಾರ್ಮ್ ಮಾಡಿತ್ತು ಅಂತಲೇ ಹೇಳ್ತಾ ಹೋಗ್ಬೋದು ಇವತ್ತು ಮಾರ್ಕೆಟ್ನ. ಸೊ ರುಪಿ ಇವಾಗ 95 ರೂಪಾಯಿ ಅಲ್ಲೇ ನಡೀತಾ ಇದೆ, ಏನು ಬದಲಾವಣೆ ಆಗಿಲ್ಲ. ರುಪಿನಲ್ಲಿ ಒಂದು ದೊಡ್ಡ ಮೂವ್ಮೆಂಟ್ ಬರುತ್ತಾ ಗೊತ್ತಿಲ್ಲ, ನೋಡೋಣ, ಟ್ರ್ಯಾಕ್ ಮಾಡ್ತಾ ಇದ್ದೀನಿ. ಸೊ ನೋಡಿ, ಯಾಕೆಂದರೆ ಒಂದು ಒಳ್ಳೆ ಸಸ್ಟೈನ್ ಪ್ಯಾಟರ್ನ್ ಆಗಿದೆ. ಸೊ ಈಗ ಯಾವ ಕಡೆಗೆ ಹೋಗುತ್ತೆ ಅನ್ನೋದನ್ನು ನೋಡೋಣ ಅಂತ, ಆ ಥರ ಏನಾದ್ರು ಸಿಚುವೇಶನ್ ಬರುತ್ತಾ ಅಂತ. ಬಟ್ ಕಮಿಂಗ್ ಬ್ಯಾಕ್ ಟು ನಿಫ್ಟಿ ನೋಡೋದಾದ್ರೆ ಇವತ್ತು ಈ ಒಂದು ಗ್ಯಾಪ್ ಇದೆ, ಇಲ್ಲಿ ಒಂದು ವರ್ಟೆಕ್ಸ್ ಇದೆ, ಇಲ್ಲಿ ಬ್ರೇಕ್ಔಟ್ ಆಗೋದಾದ್ರೆ ಇಲ್ಲಿ ಆಗಬೇಕಿತ್ತು ಅಂತಿದ್ವಿ. ಅಲ್ಲಿಂದ ಕಂಟಿನ್ಯೂಸ್ ಕೆಳಗಡೆ ಬರ್ತಾ ಇತ್ತು. ಏನಾಗ್ತಾ ಇತ್ತು, 24,300 ಬಿಟ್ಟು ಬರೋಕ್ಕಾಗ್ತಾ ಇರಲಿಲ್ಲ. ಇದನ್ನ ನೋಡಿ, ಮೊನ್ನೆ ದಿನ ಅಟೆಂಡ್ ಮಾಡಿತ್ತು, ಆದರೂ ದಿನ ಅಟೆಂಡ್ ಮಾಡಿತ್ತು, ಅಂದರೆ ಇದು ಬುಧವಾರ, ಗುರುವಾರ, ಶುಕ್ರವಾರ 3 ದಿನನೂ ಇಲ್ಲಿ ಅಟೆಂಡ್ ಮಾಡಿದೆ. ಆದರೂ ಕೂಡ 24,300 ಅದ್ರ ಮೇಲ್ಗಡೆ ಹೋಗಿ ಕ್ಲೋಸಿಂಗ್ ಆಗ್ತಾ ಇತ್ತು. ಬಿಕಾಸ್ CSL ಸೆಷನಲ್ಲೂ ಕೂಡ ಒಂದು ಪಾಸಿಟಿವ್ ಔಟ್ಲುಕ್ ಬರ್ತಾ ಇತ್ತು. ಬಟ್ ಇವತ್ತೇನಾಯಿತು, ಫಾರ್ ದ ಫಸ್ಟ್ ಟೈಮ್ 24,300ಗಿಂತ ಕೆಳಗಡೆ ಬಂದು ಕ್ಲೋಸಿಂಗ್ ಆಗಿದೆ. ಇವತ್ತು ಕೂಡ ಕೆಳಗಡೆ ಹೋಗಿತ್ತು, ಅಲ್ಲಿಂದ ಬೌನ್ಸ್ ಆಗಿ ಮತ್ತೆ ಸೆಕೆಂಡ್ ಹಾಫಲ್ಲಿ ಒಂದಿಷ್ಟು ಸೆಲ್ಲಿಂಗ್ ಬಂದಿರುವಂಥದ್ದು. ಸೊ ಏನು ಹಾಗಾದರೆ ಅಂತ ನಾವು ನೋಡ್ತಾ ಬರ್ತಾಯಿದ್ರೆ, ಇನ್ನೂ ಸ್ವಲ್ಪ ಸರಳ ಮಾಡಿಕೊಂಡು 15 ಮಿನಿಟ್ಸಿಗೆ ಹೋಗಿ ನೋಡೋದಾದರೆ ನೋಡಿ, 15 ಮಿನಿಟ್ಸಲ್ಲಿ ಒಂದು ಗ್ಯಾಪ್ ಇದೆ. ಏನು ಗ್ಯಾಪ್ ಅಂತ ಕರಿಬೇಕಾ ಏನಿಲ್ಲ, ಯಾಕೆಂದರೆ ನೋಡಿ ಇಲ್ಲಿ ಹಿಂದೆ ಇದೆಲ್ಲ ಒಂದು ಫಿಲ್ ಆಗಿ ಇಲ್ಲಿ ಸುಮಾರು ದಿನ ನಿಂತು ಕೆಳಗಡೆ ಬಂದು ಆಮೇಲೆ ಆ ಬಸ್ ಸ್ಟ್ಯಾಂಡ್ನ ಬಿಟ್ಟು ಕೊಚ್ಕೊಂಡು ಹೋಗೋದು ಅಂತಾರಲ್ಲ, ಆ ಥರ ಲೆವೆಲ್ ನಿಮ್ಗೆ ಹೇಳಿದ್ದೀನಿ ನೋಡಿ. ಒಂದು ಸುಮಾರು ದಿನ ಒಂದು ಬಸ್ ಸ್ಟ್ಯಾಂಡ್ ಆಗಿತ್ತು, ಆ ಬಸ್ ಸ್ಟ್ಯಾಂಡಿಗೆ ಮರ್ಯಾದೆ ಕೊಡಲ್ಲ ಮಾರ್ಕೆಟ್. ಏನು ಮಾಡುತ್ತೆ, ಡೈರೆಕ್ಟಾಗಿ ಅದ್ರ ಮೇಲ್ಗಡೆ ಓಪನ್ ಆಗಿ ಅಲ್ಲಿಂದ ಟೆಸ್ಟೇ ಮಾಡಿದ್ರೆ ಮೇಲ್ಗಡೆ ಹೋಗಿತ್ತು. ಈಗ ಆ ಲೆವೆಲ್ನ ವಾಪಸ್ಸು ಟೆಸ್ಟ್ ಮಾಡೋಕ್ಕೆ ಬರ್ತಾ ಇದೆ ಅಲ್ವಾ. ಈಗ ಆ ಲೆವೆಲ್ನ ಟೆಸ್ಟ್ ಮಾಡೋಕ್ಕೆ ಬರ್ತಾ ಇದೆ. ಇವತ್ತು ಅದರ ಆಸ್ಪಾಸ್ ಝೋನಿಗೆ ಬಂದಿತ್ತು, ಆಸ್ಪಾಸ್ ಝೋನಿಗೆ ಬಂದು ಇಲ್ಲಿ ಕರೆಕ್ಟಾಗಿ ಇಲ್ಲಿ ಒಂದು ಸಪೋರ್ಟ್ ತೊಗೊಂಡು ಅಲ್ಲಿಂದ ಮೇಲೆ ಹೋಗಿದೆ. ಈಗ ವಾಪಸ್ ಇಲ್ಲಿ ಬಂದರೆ ಈ ಒಂದು ಗ್ಯಾಪ್ ಇದೆ, ಇಲ್ಲಿ ಕಾಣಿಸ್ತಾ ಇದೆ 24,000 ತನಕ ಇರೋ ಒಂದು ಗ್ಯಾಪ್. ಈ ಗ್ಯಾಪನ್ನು ಫಿಲ್ ಮಾಡೋಕ್ಕೆ ಬರುತ್ತಾ, ನಾಳೆನೇ ಆಗುತ್ತಾ? ನಾಳೆ ಎಕ್ಸ್ಪೈರಿ ಕೂಡ ಇತ್ತು. ಇವತ್ತು ಫಸ್ಟ್ ಹಾಫಲ್ಲೇ ಚಿತ್ರಣ ಬೇರೆ ಇತ್ತು OIನಲ್ಲಿ, ಸೆಕೆಂಡ್ ಹಾಫಲ್ಲಿ ಕಂಪ್ಲೀಟ್ಲಿ ಚೇಂಜ್ ಮಾಡಾಕಿದ್ದಾರೆ. ಹಾಗಾಗಿ ನಾಳೆ ಕೂಡ ಅದು ಆಗುತ್ತೆ ಅನ್ನೋದು ಹೇಳುವಂಥ ಖಾತ್ರಿನ ಮಾರ್ಕೆಟು ಕೊಟ್ಟಿಲ್ಲ. ಹಾಗಾದರೆ ಎಷ್ಟು ದಿನ ಹಿಂಗೆ ವರ್ಟೆಕ್ಸ್ ತನಕ ಹೋಗ್ತಾ ಇರುತ್ತೆ ಗೊತ್ತಿಲ್ಲ. ವರ್ಟೆಕ್ಸ್ ತನಕ ಹೋದಾಗ ಒಂದು ದೊಡ್ಡ ಮೂಮೆಂಟ್ ಬಾಕಿ ಇದೆ. ಸದ್ಯಕ್ಕೆ ನೆಗೆಟಿವ್ ಆಗಿ ಅಂತ ಎಲ್ಲೂ ಮಾರ್ಕೆಟ್ ಹೇಳಿಲ್ಲ, ಸೊ ಪಾಸಿಟಿವ್ ಆಗುತ್ತೆ ಅಂತಲೂ ಹೇಳಿಲ್ಲ. ಸೊ 24,500, 600 ಈ ಲೆವೆಲ್ನ ನಾವೊಂದು ಮೇಲ್ಗಡೆ ಅಂತ ಇಟ್ಕೋಬೇಕು, ಕೆಳಗಡೆ 24,000 ಇಟ್ಕೋಬೇಕು. ಇದನ್ನು ಬಿಟ್ಟು ಮೇಲೆ ಕೆಳಗಡೆ ಏನಾದ್ರು ಮೂವ್ಮೆಂಟ್ ಮಾಡ್ತಾ ಅವಾಗ ಅದ್ರ ಜೊತೆ ನಾವು ಹೋಗುವಂಥದ್ದು ಒಳ್ಳೆ ದಾರಿ ಆಗ್ತಾ ಹೋಗುತ್ತೆ. ಸೊ ನೋಡ್ಕೊಂಬರೋದಾದರೆ ನಮ್ಮ ಮಾರ್ಕೆಟ್ನ ಇವತ್ತು ನೋಡಿ, ನಿನ್ನೆ ಪೊಸಿಷನ್ ಇವತ್ತಿನ ಅಪ್ಡೇಟ್ ಆಗಿಲ್ಲ 17ನೇ ತಾರೀಕಿದ್ದು. ಬಟ್ ನಾನೇನು ತೋರಿಸ್ಬೇಕು, OIನಲ್ಲಿ ತೋರಿಸ್ಬೇಕು ಇವತ್ತು ಇಂಪಾರ್ಟೆಂಟಾಗಿ. ನೋಡಿ, ಬೆಳಗ್ಗೆ ಒಂದು 11:30 ತನಕನೇ ಒಂದು ಲೆಕ್ಕ ಮಾರ್ಕೆಟಲ್ಲಿ ಇವತ್ತು, ಅದಾದಮೇಲೆ ಒಂದು ಲೆಕ್ಕ ಅನ್ನೋ ಥರ ಆಗಿದೆ. ನೋಡಿ, 11:30 ತನಕ ಏನಾಗಿತ್ತು, 24,300 ಹೈಯೆಸ್ಟ್ OI ಇದೆ. 3.5 ಕೋಟಿ OI ಐತ್ರಿ. 24,300 ಆಸ್ಪಾಸ್, 24,250 ಮ್ಯಾಕ್ಸ್ ಪೇನು, 24,300 ಹೈಯೆಸ್ಟ್ OI. ಇದೆಲ್ಲೂ ಕೂಡ ಸಪೋರ್ಟೇ ಬಿಲ್ಡಪ್ ಆಗಿಲ್ಲ, 24,000 ಆಗಿರಲ್ಲ. ಸೊ ಮ್ಯಾಸಿವ್ ಆಗಿ ಒಂದು ಮಾರ್ಕೆಟ್ ಕೆಳಗಡೆ ಹೋಗುತ್ತಾ, ಗ್ಯಾಪ್ ಇವತ್ತೇ ಫಿಲ್ ಮಾಡಿಬಿಡುತ್ತಾ ಅನ್ನೋ ಮಟ್ಟಿಗೆ ವೀಕ್ ಆಗಿದ್ದಂಥ ಮಾರ್ಕೆಟು ನಿಮಗೆ ಒಂಚೂರು ಆಚೆ ನೋಡಿ, 11:30, 11:45 ಆದಮೇಲೆ ಏನಾಗಿದೆ ನೋಡಿ, 2 ಗಂಟೆ ತನಕ ಫುಲ್ ತೆಕೊಂಡ್ಬಿಟ್ರು ಅದನ್ನ. 24,300 3.5 ಕೋಟಿ ಇದ್ದಿದ್ದಂಥ OI ಸೀದಾ ಎಲ್ಲಿಗೆ ಬಿತ್ತು, 1 ಕೋಟಿಗೆ ಬಿತ್ತು. 1.5 ಕೋಟಿ 2.5 ಕೋಟಿ OIನಲ್ಲಿ ಚೇಂಜ್ ಆಗಿದೆ. ಅಷ್ಟು ದೊಡ್ಡ ಮಟ್ಟಿನಲ್ಲಿ ಬದಲಾವಣೆ ಆಗಿದೆ. ಯಾಕೆ ಅಷ್ಟು ದೊಡ್ಡ ಮಟ್ಟಿಗೆ ಪಾಸಿಟಿವ್ ಆಗಿದ್ದಾರೆ ನಮಗಿನ್ನೂ ಮಾಹಿತಿ ಬಂದಿಲ್ಲ.
ಅರ್ಥ ಆಯ್ತಾ? ಇನ್ನೂ ಮಾಹಿತಿ ಬಂದಿಲ್ಲ. ಬಟ್ ದೊಡ್ಡವರು ಏನೋ ಅಲ್ಲಿ ಕೈ ಮಾಡಿದ್ದಾರೆ. ಸಾಮಾನ್ಯವಾಗಿ ಎಕ್ಸ್ಪೈರಿ ಹತ್ರ ಬರ್ತಿದೆ ಅಂತಂದಾಗ ಇಷ್ಟೊಂದು ದೊಡ್ಡ ಓ ಎಚ್ ಚೇಂಜ್ ಸದ್ಯದಿಂದಲೇ ನೋಡಿದ್ದು ನಂಗೆ ನೆನಪಿಲ್ಲ. ತಪ್ಪಿರ್ಬೋದು, ನನಗೆ ಜಾಸ್ತಿ ಮಾರ್ಕೆಟಿಂಗ್ ಸಮಯನೂ ಕೊಡೋಕ್ಕಾಗ್ತಾಯಿಲ್ಲ. ಬಟ್ ನೋಡಿದ್ದವ್ರು ಹೇಳಿ, ಇಷ್ಟು ಶಾರ್ಟ್ ಪೀರಿಯಡಲ್ಲಿ ಈ ಥರ 1.5-2.5 ಕೋಟಿ ಅಷ್ಟು OI 2 ಕೋಟಿಯಷ್ಟು OI ಚೇಂಜ್ ಆಗಿರೋದು ನೆನಪಿಲ್ಲ ನನಗೆ ಸದ್ಯದಲ್ಲಿ ಆಗಿರುವಂಥದ್ದು. ಬಟ್ ಆಯಿತು. ಅದಾದಮೇಲೆ ಏನಾಗಿದೆ, ಮಾರ್ಕೆಟು ಕೊನೆ ಕ್ಲೋಸ್ ಆಗುತ್ತೆ ಅನ್ಕೊಂಡು ನೋಡಿ, ಅದು ಕ್ಲೋಸಿಂಗಲ್ಲೇ ಆಯಿತು. ಇಲ್ಲೊಂದು ಸ್ವಲ್ಪ ಏನಾಯ್ತು, ಬಟ್ ಎಲ್ಲ ಕಡೆನೂ ಪೊಸಿಷನ್ ತಗೊಂಡಿದೆ. ಬಟ್ ಓವರ್ ಆಲ್ ದಿನ ಅಂತ ನೀವು ನೋಡ್ತಾ ಬರೋದಾದ್ರೆ ಯಾವ 24,300 ದೊಡ್ಡ ಒಂದು ರೆಸಿಸ್ಟೆನ್ಸ್ ಬಿಲ್ಡಪ್ ಆಗಿತ್ತು, ಅದು ಫುಲ್ ಚೇಂಜ್ ಆಗಿ ಇವಾಗ ಸಪೋರ್ಟ್ ಆಗಿ ಕೂತ್ಕೊಂಡ್ಬಿಡ್ತು 24,300. ಅದು ಹೈಯೆಸ್ಟ್ ಸಪೋರ್ಟ್ ಆಗಿ ಕೂತ್ಕೊಂಡ್ಬಿಡ್ತು 24,300, 24,200 ಸಪೋರ್ಟ್ ಬಂತು, 250 ಸಪೋರ್ಟ್ ಬಂತು. ಮಿಕ್ಕಿದ್ರಲ್ಲೆಲ್ಲದರಲ್ಲೂ ಕೂಡ ಚೇಂಜ್ ಆಗಿದೆ. ಬಟ್ ಇಲ್ಲಿ ನೀವು ಲೈವ್ ಡೇಟಾ, ಟೋಟಲ್ ಓವರ್ ಆಲ್ ಡೇಟಾ ಅಂತ ನೋಡೋದಾದ್ರೆ ಇಲ್ಲಿ ಇನ್ನೂ ಓಗಳನ್ನು ಆ್ಯಡ್ ಮಾಡ್ಕೊಂಡಿದ್ದಾರೆ 24,300 ಅಂತಲೇ ಕಾಣಿಸ್ತಿದೆ. ಕಾರಣ ಏನಿರ್ಬೋದು ಇದಕ್ಕೆ ಅಂತಂದರೆ, ಹಿಸ್ಟಾರಿಕಲ್ ಇಲ್ಲಿ ನೋಡ್ಬೋದು ನಾವು. ಬಟ್ ಇದು ಕಾರಣ ಏನಾಗಿರ್ಬೋದು ಅಂತಂದರೆ, ಐ ಥಿಂಕ್ ಶುಕ್ರವಾರ ಇದ್ದಿದ್ದಷ್ಟೇ. ಬಟ್ ಇವತ್ತು ಬೆಳಗ್ಗೆ ಏನು ಮಾಡಿದ್ದಾರೆ, ಬೆಳಗ್ಗೆ ಹ್ಯೂಜ್ ಮಟ್ಟದಲ್ಲಿ ಆ್ಯಡ್ ಮಾಡ್ಕೊಂಡಿದ್ದಾರೆ. ಆಯಿತಾ? ಬೆಳಗ್ಗೆ ಒಂದು 3 ನಿಮಿಷ 5 ನಿಮಿಷದಲ್ಲಿ ನೋಡಿ, ಬೆಳಗ್ಗೆ ಫಸ್ಟ್ 3 ಮಿನಿಟ್ಸಲ್ಲಿ, ಫಸ್ಟ್ ಲಾಸ್ಟ್ 3 ಮಿನಿಟ್ಸಿಗೆ ಹೋಯ್ತಿದ್ದು. ಫಸ್ಟ್ 3 ಮಿನಿಟ್ಸ್ ಇಲ್ವಾ ಇಲ್ಲಿ? ಓಕೆ, ಫಸ್ಟ್ 3 ಮಿನಿಟ್ಸ್ ನಾವೇ ಹಾಕೋಬೋದು. ನೋಡಿ, ಇದು ವೆರಿ ಇಂಪಾರ್ಟೆಂಟ್. ಇದು ಈ ಥರ ಆಗಿರೋದು ನೋಡಲಿಕ್ಕೆ ಸಿಗೋದು ನಿಮಗೆ ತುಂಬ ರೇರ್. ಸೊ ನೋಡಿ, 9:23 ಮಾರ್ಕೆಟ್ ಓಪನ್ ಆಯ್ತಲ್ಲ, ಮಾರ್ಕೆಟ್ ಓಪನ್ ಆದಾಗ ಆಗಲೂ ಕೂಡ 24,300 ಸಪೋರ್ಟೇ ಇದ್ದಿದ್ದು. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, 24,300 ಸಪೋರ್ಟೇ ಇದ್ದಿದ್ದು. 24,300 1.2 CR ಅಷ್ಟೇ ಇದ್ದಿದ್ದು OI. ಯಾವಾಗ ಚೇಂಜ್ ಮಾಡ್ತಾ ಹೋದ್ರು, ಅಲ್ಲಿ ಸ್ಟಾರ್ಟಿಂಗ್ ಒಂದು 15-20 ನಿಮಿಷದಲ್ಲಿ ಮಾರ್ಕೆಟಲ್ಲಿ ಇಷ್ಟೊಂದು ದೊಡ್ಡ ನೆಗೆಟಿವಿಟಿ ಬಂತು. ಯಾಕೆ ಬಂತು, ಯಾಕೆ ಪ್ರೆಷರ್ ಬಂತು? DAಗಳು ಮಾರಿದ್ರ ದೊಡ್ಡ ಮಟ್ಟದಲ್ಲಿ ಗೊತ್ತಿಲ್ಲ. ಬಟ್ ನೋಡ್ತಾ ಇದ್ದಾರೆ ಎಲ್ಲಿಗೆ ಹೋಗಿದೆ ಅಂತ, 3 ಕೋಟಿ 3.5 ಕೋಟಿ ತನಕ ಹೋಯ್ತು 10:30-11 ಗಂಟೆ ಆಗೋ ತನಕ. ನೋಡಿ, ಸ್ಟಾಕ್ ಮೋಜೋ ಪ್ಲಾಟ್ಫಾರ್ಮಿನ ಒಂದು ಬೆನಿಫಿಟ್ ಏನಂದ್ರೆ, ಈ ಥರ ನೀವು ಬ್ಯಾಕ್ ಟ್ರೇಸ್ ಮಾಡಿ ನೋಡ್ಬೋದು. ಸೊ ಇಲ್ಲಿ ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ ಎಲ್ಲಿ ತನಕ ಹೋಗಿದೆ ಅಂತ. ನೋಡಿ, 3.5 ಕೋಟಿ ತನಕ ಹೋಯ್ತು. ಇವತ್ತು ಬೆಳಗ್ಗೆ ಆಗಿದ್ದು ಇವೆಂಟು, ಶುಕ್ರವಾರ ಹಿಂಗಿರಲಿಲ್ಲ, ಮಾರ್ಕೆಟ್ ಇಷ್ಟು ನೆಗೆಟಿವ್ ಪೊಸಿಷನ್ ಇಟ್ಕೊಂಡಿರಲಿಲ್ಲ. ಸೊ ವಿತಿನ್ ಎ ಡೇ ಬೆಳಗ್ಗೆ ಇಷ್ಟು ದೊಡ್ಡ ನೆಗೆಟಿವ್ ಪೊಸಿಷನ್ ತಗೊಂಡವರು ವಿತಿನ್ ಅ ಸೇಮ್ ಡೇ ಅದಷ್ಟನ್ನು ಕಳಿಸ್ಕೊಂಡಿರೋಂಥದ್ದು. ನನಗೆ ಈ ಥರ ಇವೆಂಟು ನೆನಪಿಲ್ಲ. ಇದಕ್ಕೆ ಕಾರಣಗಳನ್ನು ಹುಡುಕ್ತಾ ಹೋದಾಗ ಏನು ಬರ್ತಾ ಇದೆ ಅಂತಂದರೆ, RBI ಇಂದ ಶಾರ್ಟ್ ಟರ್ಮ್ ಒಂದು ಟೆನ್ಯೂರಿಗೆ ಒಂದು ಶಾರ್ಟ್ ಸೆಲ್ಲಿಂಗ್. ಇವಾಗ CA ಸೆಷನ್ ನಿಮ್ಗೆ ಗೊತ್ತಿರುತ್ತೆ, ಸಂಕ್ಷಿಪ್ತವಾಗಿ ಅದ್ರ ಬಗ್ಗೆ ತಿಳ್ಕೊಂಡಿರೋ ಎಲ್ಲರಿಗೂ ಗೊತ್ತಿರುತ್ತೆ. ಭಾರತದಲ್ಲಿ ನಿಮ್ಮ ಡಿಮ್ಯಾಟ್ ಖಾತೆಯಲ್ಲಿ ನಿಮ್ಮ ಹತ್ರ ಸ್ಟಾಕ್ಸ್ ಇಲ್ಲ ಅಂದರೆ ನೀವು ಅದನ್ನು ಸೆಲ್ ಮಾಡೋಕ್ಕೆ ಬರಲ್ಲ. ಅಂದರೆ ಸೆಲ್ ಮಾಡಿ ಕ್ಯಾರಿ ಮಾಡೋಕ್ಕೆ ಬರೋದಿಲ್ಲ ಅಲ್ವಾ? ಇಂಟ್ರಾಡೇನಲ್ಲಿ ಮಾಡೋಗಿ ಮುಗಿಸ್ಬಿಡ್ಬೇಕು. ನಾನು ಇವತ್ತು ಸೆಲ್ ಮಾಡ್ತೀನಿ, ನಾಳೆ ಬಂದು ಬೈ ಮಾಡ್ತೀನಿ ಅಂದರೆ ನಿಮ್ಮ ಹತ್ರ ಸ್ಟಾಕ್ ಇದ್ದರೆ ಮಾತ್ರ ಸೆಲ್ ಮಾಡೋಕ್ಕೆ ಬಿಡುತ್ತೆ, ಇಲ್ಲ ಅಂದರೆ ಬಿಡೋದಿಲ್ಲ. ಅಫ್ಕೋರ್ಸ್ F&O ಪೊಸಿಷನ್ ತೊಗೊಂಡು ಬೇರೆ. ನಾನು ಹೇಳ್ತಾ ಇರೋದು ಕ್ಯಾಶ್ ಮಾರ್ಕೆಟಲ್ಲಿ, ಈಕ್ವಿಟಿನಲ್ಲಿ. ಆಯಿತಾ? ರಿಲಯನ್ಸ್ ಅನ್ನೋ ಒಂದು ಶೇರ್ ಉದಾಹರಣೆಗೆ, ನಿಮ್ಮ ಹತ್ರ ರಿಲಯನ್ಸ್ ಶೇರೇ ಇಲ್ಲ ರೀ ನಿಮ್ಮ ಡಿಮ್ಯಾಟ್ ಅಕೌಂಟಲ್ಲಿ. ಇವತ್ತು ನಾನು ಸೆಲ್ ಮಾಡಿಬಿಡ್ತೀನಿ. ಯಾಕೆ ನಿಮಗೆ ಗೊತ್ತು, ನಾಳೆ ಏನೋ ಕ್ವಾರ್ಟರ್ ರಿಸಲ್ಟ್ಸ್ ಬರೋದಿದೆ, ಮತ್ತೊಂದು ಬರೋದಿದೆ. ಇವತ್ತು ಒಂದು 1,500 ಇದೆ, ನಾಳೆಗೆ 1,400 ಬರ್ಬೋದು ಅಂತ ನಿಮ್ಗೆ ಅನಿಸ್ತಾ ಇರುತ್ತೆ. ಆದರೆ ನೀವು ಇಲ್ಲಿ F&O ಟ್ರೇಡ್ ತೊಗೊತಾ ಇಲ್ಲ. ದಯವಿಟ್ಟು ನೆನ್ಪಿಟ್ಕೊಳ್ಳಿ, F&O ಟ್ರೇಡ್ ತೊಗೊತಾ ಇಲ್ಲ. ಕ್ಯಾಶ್ ಮಾರ್ಕೆಟಲ್ಲಿ ಬೈಯಿಂಗೆಲ್ಲ ಆಗಲ್ವಾ? ಇವಾಗ ನೋಡಿ, ನಿಮಗೆ ಏನಾದ್ರು ಪಾಸಿಟಿವ್ ಹೋಗುತ್ತೆ ಅಂತ ಗೊತ್ತಿದೆ ಅಂತಂದರೆ ನೀವೇನು ಮಾಡ್ತೀರಾ, ಇವತ್ತು ಪೊಸಿಷನ್ ಸ್ವಿಂಗ್ ಟ್ರೇಡಿಂಗ್ ಅಂತ ಕರಿತಿರಲ್ರಿ, ಆ ಥರ. ಇವತ್ತು ನೀವು ರಿಲಯನ್ಸನ್ನು ತೊಗೊಂಡಿರ್ತೀರಾ, 1,400 ತೊಗೊಂಡಿರ್ತೀರಾ. ನಾಳೆ ನಾಡಿದ್ರಲ್ಲಿ ನಿಮಗೆ ಮೇಲೆ ಹೋಗುತ್ತೆ ಅಂತ ಗ್ಯಾರಂಟಿ ಇರುತ್ತೆ ಅಂತ ಇಟ್ಕೊಳ್ಳಿ. ಸೊ ನೀವು ನಾಡಿದ್ದು ಹೋದಾಗ 1,500 ಮಾರ್ತೀರಾ. ಅದನ್ನೇ ಉಲ್ಟಾ ಮಾಡೋಕ್ಕಾಗತ್ತಾ? ನಾನು ಹೇಳ್ತಾ ಇರೋದು ಅಂದರೆ, ನೀವು ನೆಗೆಟಿವ್ ವ್ಯೂ ಇದೆ ಒಂದು ಸ್ಟಾಕಲ್ಲಿ ಅಂದರೆ F&O ಪೊಸಿಷನ್ ತಗೊಂಡಲ್ಲೇ ನೀವು ಕ್ಯಾಶ್ ಮಾರ್ಕೆಟಲ್ಲೇ ಶಾರ್ಟ್ ಸೆಲ್ಲಿಂಗ್ ಮಾಡೋ ಅವಕಾಶ ಇದೆಯಾ ಭಾರತದಲ್ಲಿ ಇಲ್ಲ. ಸೊ ಇದರಿಂದ ಸಹಜವಾಗಿ ಏನಾಗ್ತಾ ಹೋಗುತ್ತೆ, ಯಾರ್ಯಾರು ಬೈ ಮಾಡೋಕ್ಕೆ ಅಂತ ಬಂದಿರ್ತಾರೋ ಆಕ್ಷನ್ ಟೈಮಲ್ಲಿ ಅವರಿಗೆ ಅಷ್ಟೇ ಮ್ಯಾಚಿಂಗ್ ಆಗಿ ಸೆಲ್ ಮಾಡೋರು ಇರೋದಿಲ್ಲ. ಯಾಕಂದರೆ ಬೈ ಮಾಡೋರು ಇವತ್ತು ಬೈ ಮಾಡಿ ಇಟ್ಕೊಂಡು ಸ್ವಿಂಗ್ ಟ್ರೇಡ್ ಮಾಡ್ಬೋದು, ನಾಳೆ ಮಾರ್ಬೋದು, ನಾಡಿದ್ದು ಮಾಡ್ಬೋದು, ಆಚೆ ನಾಡಿದ್ದು ಮಾರ್ಬೋದು, ಯಾವ ಬೇಕಾದ್ರೂ ಮಾರ್ಬೋದು. ಆದರೆ ಸೆಲ್ಲರ್ಸ್ ಆ ಥರ ಮಾಡೋಕ್ಕಾಗೋದಿಲ್ಲ. ಸೆಲ್ಲರ್ಸ್ ಆ ಥರ ಮಾಡಬೇಕು ಅಂತಂದರೆ ತಮ್ಮ ಡಿಮ್ಯಾಟಲ್ಲಿರೋದನ್ನೇ ಸೆಲ್ ಮಾಡಿ ಹೋಗಬೇಕೇ ಹೊರತು, ಕ್ಯಾರಿ ಮಾಡ್ತೀನಿ ನಾನು, BTST ಮಾಡ್ತೀನಿ ಅಥವಾ CT-BT ಮಾಡ್ತೀನಿ, ಸೆಲ್ ಟುಡೇ ಬೈ ಟುಮಾರೋ ಮಾಡ್ತೀನಿ ಅನ್ನೋ ಸಾಧ್ಯತೆ ಇರಲಿಲ್ಲ. ಇದರಿಂದ ಒಂದಿಷ್ಟು ಸ್ಟೆಬಿಲಿಟಿ ಇರೋದಿಲ್ಲ ಅಂತ ಇದಕ್ಕೆ ಸುಮಾರು ಸಬೂಬುಗಳನ್ನ ಕೊಡ್ತಾ ಇದ್ರು ಸೆಬಿ ಅವರು. ಏನು, ಇದು ಸ್ಟೆಬಿಲೈಸ್ ಆಗ್ತಾ ಹೋಗುತ್ತೆ ಸ್ಟಾರ್ಟಿಂಗ್ ದಿನಗಳು ಈ ಥರ ಅಂತ. ಸೊ ಇದಕ್ಕೆ ಶಾರ್ಟ್ ಟರ್ಮ್ ಒಂದು ಬಾರೋಯಿಂಗ್ ಮತ್ತು ಇದು ಮಾಡೋದು ಶಾರ್ಟ್ ಟೆನ್ಯೂರ್ ಕಾಂಟ್ರಾಕ್ಟ್ಸ್ ಅಂತ ಕರೀತಾರೆ. ಇದು 2008ರಿಂದ ಇದೆ. ಆದರೆ ಏನು ಚೇಂಜ್ ಮಾಡಿದ್ರು ಇವತ್ತಿಂದ ಅಂತಂದರೆ, ಶಾರ್ಟ್ ಟೈಮಲ್ಲಿ ನೀವು ವಾಪಸ್ ಕೊಡುವಂಥದ್ದು, 3 ದಿನದಲ್ಲೇ ವಾಪಸ್ ಕೊಡುವಂಥ ಶಾರ್ಟ್ ಟರ್ಮ್ ಕಾಂಟ್ರಾಕ್ಟ್ನ ಮಾಡೋದು. ಅಂದರೆ ನೀವು ಇವತ್ತು ಮಾರಿದ್ದೀರಾ, ಇನ್ನು 3 ದಿನ ಒಳಗಾಗಿ ನಿಮಗೆ ಆ ಒಂದು ಪರ್ಟಿಕ್ಯುಲರ್ ಸ್ಟಾಕಲ್ಲಿ ನೆಗೆಟಿವಿಟಿ ಬರುತ್ತೆ ಅಂತ ಗೊತ್ತಿದೆ ಅಂದರೆ, ಇನ್ನು 3 ದಿನದ ಒಳಗಡೆ ನೀವು ಬೈ ಮಾಡಿಬಿಟ್ಟು ನಿಮ್ಮ ಟ್ರಾನ್ಸಾಕ್ಷನ್ನ ಮುಗಿಸ್ಬಿಡ್ತೀರಾ ವಿತಿನ್ 3 ಡೇಸಲ್ಲಿ. ಆಯಿತಾ? ಸೊ ಸೆಟಲ್ಮೆಂಟ್ ಆಗೋಕ್ಕೆ T+1 ಬೇಕು ನಮಗೆ ಇಂಡಿಯಾದಲ್ಲಿ, ನಿಮ್ಗೆ ಗೊತ್ತಿದೆ. ಸೊ T+3ನಲ್ಲಿ ಇಲ್ಲಿ ಶಾರ್ಟ್ ಸೆಲ್ಲಿಂಗ್ನೇ ಕಂಪ್ಲೀಟ್ ಮಾಡುವಂಥ ಒಂದು ಶಾರ್ಟ್ ಟರ್ಮ್ ಕಾಂಟ್ರಾಕ್ಟ್ಸ್ಗಳನ್ನು ಇವತ್ತಿಂದ ಜಾರಿಗೆ ತಂದರು. ಅದು ಕೂಡ ಇವತ್ತು CASನಲ್ಲಿ ಒಂದು ಆ ಸೆಲ್ಲಿಂಗ್ ಬರೋದಕ್ಕೆ ಕಾರಣ ಆಗಿದೆ. ಸೊ ಏನು CA ಸೆಲ್ಲಿಂಗ್ ಅಂತಂದರೆ ಸ್ವಲ್ಪ ಟೆಕ್ನಿಕಲ್ ಆಯ್ತು. ಇಲ್ಲಿ ನೋಡಿ 5 ಮಿನಿಟ್ಸಲ್ಲಿ ನೀವು ಯಾರು ಅಬ್ಸರ್ವ್ ಮಾಡ್ತಾ ಇದ್ದೀರಾ ಮಾರ್ಕೆಟ್ನಲ್ಲಿ ನಿಮ್ಗೆ ಗೊತ್ತಿರುತ್ತೆ. ಪ್ರತಿದಿನ ಏನಾಗಿರುತ್ತೆ, ಲಾಸ್ಟ್ 5 ಮಿನಿಟ್ಸ್ ಇಲ್ಲಿ ಒಂದು ಸಣ್ಣ ಕಡ್ಡಿ ಕಾಣುತ್ತೆ, ನಿಮ್ಗೆ ಕಾಣೋದೇ ಇಲ್ಲ. ಇಲ್ಲಿ ಕಾಣಿಸ್ತಾ ಇದೆಯೋ ಇಲ್ವೋ? ಇಲ್ಲಿ ಮಾರ್ಕೆಟು ಇಲ್ಲಿರ್ತಿತ್ತು, ಇಲ್ಲಿಗೆ ಹೋಗಿ ಕ್ಲೋಸ್ ಆಗ್ತಾ ಇತ್ತು, ಗೊತ್ತಾಗ್ತಾ ಇದೆಯಾ? ಇಲ್ಲಿರ್ತಿತ್ತು, ಇಲ್ಲಿಗೆಲ್ಲ ಹೋಗಿ ಕ್ಲೋಸ್ ಆಗ್ತಾ ಇತ್ತು, ಕಾಣಿಸ್ತಾ ಇದೆಯಾ ಸಣ್ಣ ಕಡ್ಡಿಗಳಲ್ಲಿ? ಇವತ್ತೇನಾಗಿದೆ ಮಾರ್ಕೆಟಲ್ಲಿ ಫಾರ್ ದ ಫಸ್ಟ್ ಟೈಮ್ ನನಗೆ ನೆನಪಿರೋಂಗೆ, ಹೇಗೆ ಇಲ್ಲಿತ್ತು ಮಾರ್ಕೆಟು 24,340 ಹತ್ತಿರ ಇತ್ತು. ಕ್ಲೋಸಿಂಗ್ ಸೆಕ್ಷನ್ ಆದಮೇಲೆ 287ರಲ್ಲಿ ಕೆಳಗಡೆ ಬಂದು ಸೆಲ್ಲಿಂಗ್ ಆಗಿದೆ ಬಿಕಾಸ್ ಆಫ್ ಆಲ್ ದ ಚೇಂಜಸ್ ನಾವು ಇವಾಗ
ಮಾತಾಡಿದ್ದಂಥದ್ದು. ಇದೊಂದು ಇಂಟ್ರೆಸ್ಟಿಂಗ್ ಹೌದೋ ಅಲ್ವೋ? ಹಾಗಾಗಿ ಮಾರ್ಕೆಟ್ನ ಅಬ್ಸರ್ವ್ ಮಾಡ್ತಾ ಹೋಗಬೇಕು. ಸೊ ಏನು ಮಾಡುತ್ತೆ ಅಂತ. ಸೊ ನಾಳೆಗೆ ಇದರಿಂದ ಕಂಟಿನ್ಯೂಷನ್ ಆಗ್ತಾ ಹೋಯಿತು ಅಂತಂದರೆ, ಈಗ 24,240 220 ಏನು ಲೋ ಮಾಡಿತ್ತು ಅದು ವೆರಿ ಇಂಪಾರ್ಟೆಂಟ್. OI ಇನ್ನೂ ಬಿಟ್ಕೊಟ್ಟಿಲ್ಲ. OI ಇನ್ನೂ ಸ್ಟ್ರಾಂಗ್ ಆಗೇ ಇದೆ ಓವರಾಲ್. ಸೊ ಇಲ್ಲಿ ಈ ಲೆವೆಲಲ್ಲೇ ಎಲ್ಲರೂ ಓಪನ್ ಆಗಿ ಇಲ್ಲಿಂದ ಬೌನ್ಸ್ ಆಗೋಯ್ತು ಅಂದರೆ ನೋಡೋಣ 24,300 400 ಲೆವೆಲ್ಗಳಿಂದ ಮತ್ತೆ ಯಾವ ರೀತಿ ಅಟೆಂಡ್ ಮಾಡುತ್ತೆ ಅಂತ. ಆ ಥರ ಆಗಲಿಲ್ಲ ಅಂದರೆ 24,200 ಯಾವ ರೀತಿ ಮಾಡುತ್ತೆ ಅಂತ ನೋಡಬೇಕು. ನಾಳೆ ಎಕ್ಸ್ಪೈರಿ ಕೂಡ ಆಗಿರೋದ್ರಿಂದ ಒಂದು ಸೈಡ್ ವೇಸ್ ದಿನ ಆಗಿರ್ಬೋದು. ಆದರೆ OI ಏನು ಹೇಳ್ತಾ ಇದೆ ಅಂದರೆ, ಓವರಾಲ್ OI ನೀವು ನೋಡ್ತಾ ಬರೋದಾದ್ರೆ ಇವತ್ತಿಂದು ಇಡೀ ದಿನದ್ದು ಅಂತ ನೋಡೋದಾದರೆ ಸ್ಟ್ರಾಂಗ್ ಆಗೇ ಇದ್ದೀನಿ. 24,500 ರೆಸಿಸ್ಟೆನ್ಸ್ ಇದೆ, ಅಲ್ಲಿ ತನಕ ನಾನು ಸ್ಟ್ರಾಂಗ್ ಆಗೇ ಇದ್ದೀನಿ ಅಂತ ಹೇಳ್ತಾ ಇದೆ OIನಲ್ಲಿ. ಸೊ ನೋಡೋಣ ಏನು ಚೇಂಜಸ್ ಆಗುತ್ತೆ, ಏನು ಮಾಡಿದ್ದಾರೆ ಇದೆಲ್ಲ ನೋಡಿ. ಕನ್ಫ್ಯೂಷನ್ಗಳು ಇದ್ದೇ ಇರುತ್ತೆ. ಇವಾಗ ನೋಡಿ CS ಅಲ್ಲಿ ಯಾರ್ಯಾರು ಪಕ್ಕ ಮೇಲೆ ಹೋಗುತ್ತೆ CS ಅಲ್ಲಿ ಅಂತ ನಾವು ಅಂದ್ಕೊತಾ ಇದ್ವಿ, ಅವರಿಗೆಲ್ಲ ಇವತ್ತು ಏನಾಗಿದೆ ಮಾರ್ಕೆಟು ಚೇಂಜ್ನ ಕೊಟ್ಟಿದೆ. ಬಿಕಾಸ್ ಒಂದಿಷ್ಟು ರೂಲ್ಸ್ಗಳು ಕೂಡ ಬಂದಿರೋದ್ರಿಂದ. ಸೊ ಇದು ಇಂಪಾರ್ಟೆಂಟಾಗಿ ಇವತ್ತು ನಾನು ಕವರ್ ಮಾಡಬೇಕಾಗಿದ್ದಂಥದ್ದು ಇವತ್ತಿನ ವಿಡಿಯೋದಲ್ಲಿ. ಹಾಗೆಯೇ ಓವರಾಲ್ ನೋಡ್ತಾ ಬರೋದಾದ್ರೆ ಇವತ್ತು 50-50 ಇತ್ತು. ರಿಯಲ್ ಎಸ್ಟೇಟ್ ಸೆಕ್ಟರ್ ಇವತ್ತಿನ ಟಾಪ್ ಗೇನರ್, ಮೆಟಲ್ ಸೆಕ್ಟರ್ ಫಾಲೋಡ್ ಅಪ್, ಅದ್ರ ನೆಕ್ಸ್ಟ್ ಇದ್ದಿದ್ದಂಥ ಟಾಪ್ ಗೇನರ್ IT ಸೆಕ್ಟರ್, FMC ಸೆಕ್ಟರ್ ಇವತ್ತಿನ ಟಾಪ್ ಲೂಸರ್ಗಳಾಗಿದ್ವು. ಸೊ ರಿಸಲ್ಟ್ಸ್ಗಳು ಬರ್ತಾ ಇದೆ. 2,400 ಕಂಪ್ನಿಗಳದ್ದು ರಿಸಲ್ಟ್ಸ್ ಚೆನ್ನಾಗಿ ಬಂದಿದೆ. 2,000 ಕಂಪ್ನಿಗಳದ್ದು ರಿಸಲ್ಟ್ಸ್ ನೆಗೆಟಿವ್ ಬಂದಿದೆ, ವಿಚ್ ಇಸ್ ಓಕೆ ಅಂತ ಹೇಳ್ತಾ ಹೋಗ್ಬೋದು. ನಿಫ್ಟಿ 50 ಕಂಪ್ನಿಗಳದ್ದು ಪರವಾಗಿಲ್ಲ ಅಂತಲೇ ಹೇಳ್ಬೋದು. ಬಟ್ ಮಿಡ್ ಕ್ಯಾಪ್ಗಿಂತ ಸ್ಮಾಲ್ ಕ್ಯಾಪ್ ಕಂಪ್ನಿಗಳು ಈ ಸಲ ಜಾಸ್ತಿ ಪರ್ಫಾರ್ಮ್ ಮಾಡಿದೆ. ಅದು ಏನು ಚೇಂಜ್ ಆಗಿಲ್ಲ, ಹಾಗೆ ಉಳ್ಕೊಂಡಿದೆ. ಸೊ ಕ್ವಿಕ್ಕಾಗಿ ಮಿಕ್ಕಿದ್ದು ಒಂದಿಷ್ಟು ನೋಡ್ಕೊಂಬರೋದಾದರೆ, ಸಿಲ್ವರ್ ಏನು ಮಾಡ್ತಾ ಇದೆ, ಸಿಲ್ವರು ವಾಪಸ್ ಇವಾಗ ಅದೇ ಝೋನ್ನ ಅಲ್ಲೇ ಒಂದು ಹಾಲ್ಟ್ ಆಗಿಬಿಟ್ಟಿದೆ. ಏನು ಮೇಲೂ ಹೋಗ್ತಾ ಇಲ್ಲ, ಕೆಳಗಡೆ ಹೋಗ್ತಾ ಇಲ್ಲ, ಏನು ಮಾಡ್ತಾ ಇಲ್ಲ. ಸೇಮ್ ವಿತ್ ಗೋಲ್ಡ್ ಕೂಡ ಅಲ್ಲೇ ಹಾಲ್ಟ್ ಆಗೋಗಿದೆ. ಕ್ರೂಡ್ ತಿರ್ಗಾ 90ಕ್ಕೆ ಬಂದಿದೆ, ಅಲ್ಲೇ ಆಟ ಆಡ್ತಾ ಇದೆ. 88-90ರಲ್ಲಿ ಆಟ ಆಡ್ತಾ ಇದೆ ಕ್ರೂಡು. ಕ್ರೂಡಿಂದ ಒಂದು ಇಂಪಾರ್ಟೆಂಟ್ ಅಪ್ಡೇಟು, ಗಲ್ಫ್ ರಾಷ್ಟ್ರಗಳು ಅದರಲ್ಲಿ ಸೌದಿ, ಖತಾರು, UAE ಇವರೆಲ್ಲ ಸೇರ್ಕೊಂಡು ಏನು ಹೇಳಿದ್ದಾರೆ ಅಂತಂದರೆ, ಇವಾಗ ಸಾಕಾಗೋಯ್ತು ನಮಗೆ, ಸೆಕ್ಯೂರಿಟಿ ಅಂತ ನೀವು ನಮಗೆ ಇನ್ನೂ ಜಾಸ್ತಿ ಸೆಕ್ಯೂರ್ ಮಾಡ್ತೀರಾ ಅಂತ ನಿಮ್ಮ ಮಿಲಿಟರಿ ಬೇಸ್ಗಳನ್ನು ನಮ್ಮ ದೇಶದಲ್ಲಿ ಸ್ಥಾಪನೆ ಮಾಡಿದ್ದೀರಾ. ಆದರೆ ಇದರಿಂದ ನಮಗೆ ಸೆಕ್ಯೂರಿಟಿಯಿಂದ ಇನ್ಸೆಕ್ಯೂರಿಟಿನೇ ಜಾಸ್ತಿ ಆಗೋಗಿದೆ. ಯಾವಾಗ ಇರಾನ್ ಏನು ನಮ್ಮ ಮೇಲೆ ಅಟ್ಯಾಕ್ ಮಾಡುತ್ತೋ ಏನೋ ಅಂತ. ಹಾಗಾಗಿ ಇದನ್ನು ವಿರೋಧಿಸ್ತೀವಿ ಅಂತ ಬಂದಿತ್ತು. ಅದ್ರ ಬಗ್ಗೆ ಅಫಿಷಿಯಲ್ ನ್ಯೂಸು ನನಗೆ ಈ ವಿಡಿಯೋ ರೆಕಾರ್ಡ್ ಮಾಡೋ ತನಕ ನಾನು ಕೇಳಿಲ್ಲ. ಬಟ್ ಏನಾದ್ರು ಆ ಥರ ಬಂದಿತ್ತು, ಎಸ್ಕಲೇಷನ್ ಆಗಿತ್ತು, ಅದಕ್ಕೆ ಟ್ರಂಪ್ ಅವರು ಏನಾದ್ರು ಉತ್ತರ ಕೊಟ್ಟಿದ್ರು ನೋಡಿ, ಒಂದೆಲ್ಲ ಅದಿಷ್ಟೆಲ್ಲ ಫಾಲೋ ಅಪ್ ಮಾಡೋದು ಬಿಟ್ಬಿಟ್ಟಿದ್ದೀನಿ ಇವಾಗ. ಯಾಕಂದರೆ ಹೆಂಗಿದ್ರು ನಮಗೆ ಅದರಲ್ಲಿ ಏನು ಇಂಪ್ಯಾಕ್ಟ್ ಇದ್ರು ಕ್ರೂಡಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ಇವರು ಒಂದು ಸ್ಟೇಟ್ಮೆಂಟ್ ಹೇಳಿದ್ರು, ಮತ್ತೊಂದು ಹೇಳಿದ್ರು, ಅದ್ರ ನಂಬ್ಕೊಂಡು ನಾವೇನಾದ್ರು ಟ್ರೇಡ್ ಮಾಡೋಕ್ಕಾಗತ್ತೆ, ಆಗೋದಿಲ್ಲ. ಹಾಗಾಗಿ ಕ್ರೂಡ್ ಏನಾದ್ರು ಒಂದು ಇಂಡಿಕೇಶನ್ ಕೊಡ್ತಿದೆ ಅಂದರೆ ಅದು ಸಾಕು. ಸೊ ನ್ಯೂಸ್ಗಳನ್ನು ಫಾಲೋ, ಈಗ ಅರ್ಥ ಇಲ್ಲ, ಆ ಥರದ ಮಟ್ಟಿಗೆ ಹೋಗ್ಬಿಟ್ಟಿದೆ ಅಲ್ಲಿ ಗ್ಲೋಬಲ್ ಪಾಲಿಟಿಕ್ಸು. ಎನಿವೆ, ಸೊ ಹಾಗಿದ್ದಾಗ ಇವತ್ತು ಸ್ಮಾಲ್ ಕ್ಯಾಪ್ ಇವತ್ತಿನ ಟಾಪ್ ಗೇನರ್ ಅಂತ ಹೇಳ್ಬೋದು. ಸೆನ್ಸೆಕ್ಸ್ ಅಲ್ಲೂ ಕರೆಕ್ಷನ್ ಬಂತು. ಬ್ಯಾಂಕ್ ನಿಫ್ಟಿ ಫ್ಲಾಟ್ ಆಗಿತ್ತು, ನಿಫ್ಟಿ ಫ್ಲಾಟ್ ಆಗಿತ್ತು. ಇಂಡಿಯಾ ವಿಕ್ಸು ಪಾಸಿಟಿವ್ ಆಗಿ ಹೇಳ್ತಾ ಇದೆ, ಸ್ಲೈಟ್ ಪಾಸಿಟಿವ್ ಓಪನಿಂಗ್ನ. ನೋಡೋಣ ನಾಳೆ ಏನಾಗುತ್ತೆ ಅಂತ. ಇದಿಷ್ಟು ಇವತ್ತಿನ ಫಿನ್ಫ್ಯಾಕ್ಟ್ಸ್ ಆಗಿತ್ತು. ಇದರಲ್ಲಿ ಒಂದಿಷ್ಟು ಮಾಹಿತಿನ ತಿಳಿಸ್ಕೊಡೋಕ್ಕೆ ನಾನು ಸಫಲನಾಗಿದ್ದೀನಿ ಅಂತ ಅನ್ಕೊಂತೀನಿ. ಆಗಿಲ್ಲ ಅಂತಂದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಮತ್ತೊಂದು ವಿಡಿಯೋದೊಂದಿಗೆ ನಾಳೆ ಭೇಟಿ ಆಗೋಣ. ಎಲ್ರಿಗೂ ನಮಸ್ಕಾರ.